ಇವತ್ತು ಸಿಂಗನಾಯಕನಹಳ್ಳಿ ಗ್ರಾಮದಲ್ಲಿ ಸುಮಾರು 15 ವರ್ಷಗಳ ಹಿಂದೆ ಪವರ್ ಗ್ರಿಡ್ 440 ಮೆಗಾವ್ಯಾಟ್ನ ಒಂದು ಘಟಕವನ್ನು ಇಲ್ಲಿ ಸ್ಥಾಪನೆ ಮಾಡಿತ್ತು. ಇದರಿಂದ ಬೆಂಗಳೂರು ಮತ್ತು ನಮ್ಮ ಯಲಹಂಕ ನನ್ನ ಕ್ಷೇತ್ರಕ್ಕೆ ಕರೆಂಟ್ ನಿರಂತರವಾಗಿ ಎಲ್ಲೂ ಕೂಡ ಇಂಟ್ರಪ್ಷನ್ ಆಗದ ರೀತಿಯಲ್ಲಾಗಿತ್ತು. ಸೊ ನಮಗೆ ಇದು ಒಂದು ಕರೆಂಟಿನ ಸಮಸ್ಯೆ ಇರೋದನ್ನು ಪವರ್ ಗ್ರಿಡ್ ಕಾರ್ಪೊರೇಷನ್ ಅವರು ನೀಗಿಸ್ಕೊಟ್ಟಿದ್ರು. ಸೊ ನಾವು ಅವರ ಇಲಾಖೆ ವತಿಯಿಂದ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಮತ್ತು ನನ್ನ ಕ್ಷೇತ್ರಕ್ಕೆ CSR ಗ್ರಾಂಟಲ್ಲಿ ಒಂದಷ್ಟು ಬೇಡಿಕೆಗಳನ್ನು ಇಟ್ಟಿದ್ವಿ. ಸೊ ಹಿಂದೆ ಕೂಡ ಕೆಲವು ಬೋರ್ವೆಲ್ಗಳನ್ನು ಎಲ್ಲವನ್ನು ಕೊಟ್ಟಿದ್ದರು. ಇವತ್ತು ನಮ್ಮ ಹಿರಿಯ ಅಧಿಕಾರಿಗಳು ಆದಂಥ ಕೃಷ್ಣಮೂರ್ತಿಯವರು ಮತ್ತು ಅವರ ತಂಡ ಬಂದು ನಮಗೆ ಇಲ್ಲಿ ಕಸದ ವಿಲೇವಾರಿಗೆ ಒಂದು ಟ್ರ್ಯಾಕ್ಟರ್ ಅವಶ್ಯಕತೆ ಇತ್ತು ಪಂಚಾಯಿತಿಗೆ. ಸೊ ಅದನ್ನು ಮತ್ತು ಬೋರ್ವೆಲ್ಲನ್ನು ಸುಮಾರು 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತು ನಮಗೆ ಲೋಕಾರ್ಪಣೆಯನ್ನು ಮಾಡಿದ್ದಾರೆ. ಸೊ ಮುಂದೆ ಕೂಡ ನಾವು ಇನ್ನೂ ಸಾಕಷ್ಟು CSR ಗ್ರಾಂಟನ್ನು ಅಡಿಯಲ್ಲಿ ನಮ್ಮ ಈ ಒಂದು ಕ್ಷೇತ್ರದ ಅಭಿವೃದ್ಧಿಗೆ, ಈ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಅನುದಾನವನ್ನು ಕೊಡ್ತೀವಿ ಅಂತ ಹೇಳಿದಿರಿ. ಸೊ ನಾನು ಗ್ರಾಮ ಪಂಚಾಯಿತಿ ವತಿಯಿಂದ ಮತ್ತು ಶಾಸಕನಾಗಿ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಯಾಕಂದರೆ ಇವತ್ತು ನಮ್ಮದೇ ಗ್ರಾಮದಲ್ಲಿ ಇರೋದ್ರಿಂದ ನೀವು ಬೇರೆ ನಾವು ಬೇರೆ ಅಂತಲ್ಲ, ನಮ್ಮ ಒಂದು ಗ್ರಾಮದ ಅಭಿವೃದ್ಧಿಗೂ ಕೂಡ ತಾವು ಕೈ ಜೋಡಿಸ್ತಾ ಇರೋದು ಒಂದು ಸ್ತುತ್ಯಾರ್ಹವಾದ ಕೆಲಸ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. Under CSR, we have sponsored one tractor for garbage collection and one borewell to Singnaikanhalli Panchayat. The power grid is established here last 15 years, and periodically we are doing CSR work for the Yelhanga area and Singnaikanhalli area. And this time, this garbage collection tractor and borewell has been given. And it is costed us around 20 lakhs total. And under CSR, we are doing a lot of work in Karnataka as well as across the country. And today our Yelhanga constituency MLA Saibru we accepted and graced the occasion. And power grid in the long way we are committed to do more for this content under CSR. For 5 borewells, which also agreed in principle. So over the period that also we are committed to do for the country. Good name, sir. I am T.R. Krishna Kumar, Executive Director, Southern Power. ಇವೆಲ್ಲ ನಮ್ಮ MLA ಅವರು ಕಳಿಸ್ಕೊಟ್ಟಿದ್ರು, ಪಂಚಾಯತ್ ಅವರು ಕಳಿಸ್ಕೊಟ್ಟಿದ್ರು. ಅದು ನಮ್ಮ ED ಸಾಧ್ಯ ಇತ್ತು. ಅವರು ಸ್ವಲ್ಪ ಕಾರ್ಪೊರೇಟ್ ತಗೊಂಡೋಗಿ ಮಾತನಾಡಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಮತ್ತು ಇದನ್ನು ಅಪ್ರೂವ್ ಮಾಡಿಕೊಟ್ಟಿದ್ರು. ಸೊ ಅದು ಇವತ್ತು ಇದಾಗಿದೆ, ಸ್ಯಾಂಕ್ಷನ್ ಆಗಿದೆ ಮತ್ತು ಈ ಥರನೇ ಮತ್ತು ಇವರು ಇನ್ನೂ ಕೊರಗೆ ಇಟ್ಟಿದ್ದಾರೆ. ಅವನ್ನು ನೋಡ್ತೀವಿ. ಎಷ್ಟಾಗುತ್ತೋ ಅಷ್ಟು